ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಸಂಜೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಅದು ಸಂಜೆ ಏನಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಎಲ್ಲ ಬಟ್ಟೆ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಊರಿಗೆ ಹೋಗಬೇಕು. ಮಕ್ಕಳಿಗೆ ರಜಾ ಕೊಟ್ಟು ಆಲ್ಮೋಸ್ಟ್ 20 ದಿವಸ ಆಯಿತು. ಅಮ್ಮನೂ ಫೋನ್ ಮಾಡಿ ಮಕ್ಕಳನ್ನ ತಂದುಬಿಡು ಅಂತ ಕೇಳ್ತಾನೆ ಇದ್ದಾರೆ. ಸೊ ಆಗ್ತಾ ಇಲ್ಲ, ಕರ್ಕೊಂಡೋಗಿ ಬಿಟ್ಬಿಟ್ಟು ಬರೋದಕ್ಕೆ. ನಾಳೆ ಬರ್ತೀನಿ, ನಾಳಿದ್ದು ಬರ್ತೀರಿ, ಹಬ್ಬ ಮುಗಿಸ್ಕೊಂಡು ಬರ್ತೀರಿ, ಅದು ಇದು ಅಂತ ರೀಸನ್ ಹೇಳ್ಕೊಂಡೆ ಬಂದುಬಿಟ್ರಿ. ಅವರು ಕೋಪ ಮಾಡ್ಕೊಂಡಿದ್ದಾರೆ. ವರ್ಷ ಪೂರ್ತಿ ನಿಮ್ಮ ಜೊತೆನೇ ಇಟ್ಕೊತೀರಾ, ರಜಾ ಬಂದಾಗ ಮಕ್ಳು ಕಳಿಸೋದೇ ಇಲ್ಲ, ಹಾಗೆ ಹೀಗೆ ಎಲ್ಲರ ಮನೇಲಿ ಇದೇ ಥರ ಇರುತ್ತಲ್ವ. ಹಾಗಾಗಿ ಸೊ ನಾಳೆ ಬೇರೆ ಒಂದು ಜಾತ್ರೆನೂ ಇದೆ ಆನೇಕಲ್ಲಲ್ಲಿ ಇರೋರು ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರೋ ಅವ್ರಿಗೆ ಗೊತ್ತಿರುತ್ತೆ. ನಾಳೆ ತಿಮ್ರಾಯಿ ಜಾತ್ರೆ ಇದೆ. ಸೊ ನನ್ನ ತಂಗೀರು ಬಂದು ಆನೇಕಲ್ಲಲ್ಲೇ ಇರೋದು. ಅವರು ಕೂಡ ಬನ್ನಿ ಜಾತ್ರೆಗಂತ ಹೇಳಿದ್ದಾರೆ. ಇನ್ನು ಮಕ್ಕಳಂತೂ ಜಾತ್ರೆ ಅಂದರೆ ಬಿಡ್ತಾರಾ, ಹೋಗಲೇಬೇಕು, ನಡಿ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಾ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಬೆಳಗ್ಗೆ 6 ಗಂಟೆಗೆ ಹೋಗೋಣ ಟ್ರೈನಲ್ಲಿ ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಟ್ರೈನಲ್ಲಿ ಹೋಗ್ತಾ ಇದ್ದೀನಿ, ಅದು ಆನೇಕಲ್ಗೆ. ಯಾವತ್ತೂ ನಾನು ಟ್ರೈನಲ್ಲಿ ಹೋಗಿಲ್ಲ, ಬಸ್ಸಲ್ಲೇ ಹೋಗ್ತಾಯಿದ್ದೆ. ಬಸ್ಸಲ್ಲಿ ಹೋದರೆ 3 ಅವರ್ 4 ಅವರ್ ಆಗುತ್ತೆ. ಟ್ರಾಫಿಕ್ ಮೇಲೆ ಟೈಮ್ ತೊಗೊಳುತ್ತೆ. ಸ್ವಲ್ಪ ಬೆಳಗ್ಗೆನೇ ಬೇಗ ಹೋಗೋಣ ಅಂಥೇಳಿ 6 ಗಂಟೆಗೆಲ್ಲ ಮನೆ ಬಿಡೋಣ, 6:15 6:15 ಟ್ರೈನ್ ಇದೆ ಅಂತೆ. ಸೊ ಹಾಗಾಗಿ ಇವಾಗೆಲ್ಲ ಪ್ಯಾಕಿಂಗ್ ಮಾಡ್ಕೊತಾ ಇದ್ದೀನಿ. ಮಕ್ಕಳಿಗೆ ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡೋಣ ಅಂಥೇಳಿ ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಸಂಜೆಯಿಂದ ಹಿಡ್ದು ನಾಳೆ ಸಂಜೆವರೆಗೂ ಏನೇನಾಗುತ್ತೆ ವಿಡಿಯೋ, ಜಾತ್ರೆಯಲ್ಲಿ ಯಾರ್ಯಾರು ಬಂದಿದ್ದರು, ಯಾವ ಥರ ನಡೀತು ತಿಮ್ರಾಯಿ ಜಾತ್ರೆ ಎಲ್ಲನೂ ಶೇರ್ ಮಾಡ್ಕೊತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಿರೋ ಫುಲ್ ವಿಡಿಯೋ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಇನ್ನೂ ಯಾರೆಲ್ಲ ಹೊಸಬ್ರು ಸಬ್ಸ್ಕ್ರೈಬರ್ ಮಾಡ್ಕೊಂಡಿರ ವಿಡಿಯೋ ನೋಡ್ತಾ ಇದ್ದರೆ ಬೇಗ ಸಬ್ಸ್ಕ್ರೈಬರ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಮಕ್ಕಳದ್ದು ಬಟ್ಟೆ ಎಲ್ಲ ಬೇಗ ಪ್ಯಾಕಿಂಗ್ ಮಾಡೋಣ. ಜಾಸ್ತಿ ಏನೋ ಬಟ್ಟೆ ಪ್ಯಾಕಿಂಗ್ ಮಾಡಲ್ಲ, ಒಂದು 10 ದಿವಸ 15 ದಿವಸ ಬಿಡ್ತೀನಿ ಅಷ್ಟೇ, ಮತ್ತೆ ಕರ್ಕೊಂಬರ್ಬೇಕು. ಅವ್ರಿಗೆ ಹೋಮ್ವರ್ಕು ಅದು ಇದು ಕೊಟ್ಟಿದ್ದಾರೆ. ಇವಾಗ ಏನು ಹೋಮ್ವರ್ಕು ಮಾಡ್ದಿರ ಆರಾಮಾಗಿ ಎಂಜಾಯ್ ಮಾಡ್ಕೊಂಬರಲಿ ಒಂದು 15 ದಿವಸ ಅಂಥೇಳಿ. ಆಮೇಲೆ ಕರ್ಕೊಂಬಂದು ಹೋಮ್ವರ್ಕು, ಹಾಲಿಡೇ ಹೋಮ್ವರ್ಕ್ ಎಲ್ಲ ಕೊಟ್ಟಿದ್ದಾರಲ್ಲ ಅದೆಲ್ಲ ಮಾಡ್ಕೊಳ್ಳೋಣ ಅಂಥೇಳಿ ಇವಾಗ ಎಂಜಾಯ್ ಮಾಡ್ಕೊಂಬರಲಿ ಅವ್ರ ಅಜ್ಜಿ ತಾತನ ಜೊತೆ. ಮತ್ತು ಅವ್ರ ಚಿಚ್ಚಿ ನಮ್ಮ ತಂಗಿ ಮಕ್ಕಳು ಅವರು ಕೂಡ ತುಂಬ ಆಟ ಮಾಡ್ತಾಯಿದ್ದಾರೆ. ಬುಜ್ಜನ್ ಕಳಿಸು ಅಂತ ನನ್ನ ತಂಗಿ ಮಗಳು. ಸೊ ನನ್ನ ತಂಗಿ ಮನೇಲಿ ಒಂದು ವಾರ, ಅಮ್ಮ ಮನೇಲಿ ಒಂದು 10 ದಿವಸ ಇದ್ದು ಬರಲಿ ಅಂಥೇಳಿ ಕಳಿಸ್ತಾ ಇದ್ದೀನಿ. ಇನ್ನು ನಮ್ಮ ಮನೇಲಿ ಖಾಲಿಗಿರುತ್ತೆ. ನಾನು ಹೋಗಬೇಕು. ನಾನು 10ನೇ ತಾರೀಕು ಮೇಲೆ ಹೋಗೋಣ ಅಂದ್ಕೊಂಡಿದ್ದೀನಿ. ಇವ್ರನ್ನ ನಾಳೆ ಹೋಗಿ ಬಿಟ್ಬಿಟ್ಟು ಬಂದು ನಾನು ಆಮೇಲೆ 10ನೇ ತಾರೀಕು ಹೋಗಿ ನಾನು ಒಂದು 5 ದಿನ ಇದ್ದು ಬರೋಣ ಅಂದ್ಕೊತಾ ಇದ್ದೀನಿ. ವರ್ಷ ಪೂರ್ತಿನೂ ಗಂಡನ ಮನೆಯಲ್ಲೇ ಇರ್ತೀರಿ. ಅಮ್ಮ ಮನೆಗೆ ಅಂದರೆ 1 ದಿನ 2 ದಿನ ಹಿಂಗೋಗಿ ಬರ್ತಾ ಇರ್ತೀರಿ. ತುಂಬ ದಿನವೇ ಆಯಿತು ನಾನು ಅಮ್ಮ ಮನೆಗೆ ಹೋಗಿ. ಆಲ್ಮೋಸ್ಟ್ 1 ವರ್ಷನೇ ಆಯ್ತೇನೋ. ಹೋಗ್ತೀನಿ ಬರ್ತೀನಿ ಅಷ್ಟೇ. ಅಂದರೆ ನೈಟೆಲ್ಲ ಇದ್ದು ಬಂದಿದ್ದಂತೂ ಇಲ್ಲ. ಸೊ ಹಂಗಾಗಿ ಅವರು ಈ ನಡುವೆ ನೀನು ಬರ್ತಾಯಿಲ್ಲ ಅದು ಇದು ಅಂತಲೇ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಸೊ ಒಂದು 5 ದಿನ ಇದ್ದು ಬರೋಣ ಅಂದ್ಕೊಂಡಿದ್ದೀನಿ ನಾನು. ಹಾಗಾಗಿ ಇವ್ರನ್ನ ಬಿಟ್ಬಿಟ್ಟು ಬಂದು ನಾನು ಇಲ್ಲೊಂದು ಸ್ವಲ್ಪ ಕೆಲಸಗಳಿದೆ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ನಾನು 10ನೇ ತಾರೀಕು ಮೇಲೆ ಹೋಗಿ ನಾನು ಒಂದು 5 ದಿವಸ ಇದ್ದು ಬರ್ತೀನಿ. ಸೊ ಇವಾಗ ಬೇಗ ಪ್ಯಾಕಿಂಗ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಪ್ಯಾಕಿಂಗ್ ಮಾಡಿದ್ದಾಯಿತು ಬಟ್ಟೆ ಎಲ್ಲ. ಸೊ ಬುಜ್ಜಮ್ಮನು ಈ ಡ್ರೆಸ್ ಹಾಕ್ಕೊತಾಳಂತೆ ಬೆಳಗ್ಗೆಗೆ, ಇದು ಗ್ರೀನ್ ವೈಟು. ನಾನು ಸ್ಯಾರಿ ತೊಗೊಂಡಿದ್ದೀನಿ. ಊರಿಗೆ ಹೋದ್ಮೇಲೆ ಜಾತ್ರೆಗೆ ಹೋದರೆ ಸ್ಯಾರಿ ಉಟ್ಕೊಂಡು ಹೋಗೋಣ ಅಂಥೇಳಿ ಈ ವೈಟ್ ಸ್ಯಾರಿ. ಈ ಸ್ಯಾರಿ ಬಂದು ಮೀಶೋದಲ್ಲಿ ಇಸ್ಕೊಂಡಿದ್ದು. ಸೊ ಒಂದು ಸತಿನೂ ಇದನ್ನ ವೇರ್ ಮಾಡಿಲ್ಲ, ಯಾಕಂದರೆ ವೈಟ್ ಅಲ್ವಾ, ವೇರ್ ಮಾಡಿದ್ರೆ ಎಲ್ಲಿ ಗಲೀಜಾಗುತ್ತೆ ಅಂಥೇಳಿ ವೇರ್ ಮಾಡ್ದಿರ ಹಾಗೆ ಇಟ್ಕೊಂಡಿದ್ದೀನಿ. ಸೊ ಇವಾಗ ಹೇಗಿದ್ರೆ ಜಾತ್ರೆಗೆ ಹೋಗ್ತಾ ಇದ್ದೀನಲ್ವಾ, ಅಲ್ಲಿ ವೇರ್ ಮಾಡೋಣ ಅಂತ ತೊಗೊತಾ ಇದ್ದೀನಿ. ನೋಡೋಣ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ತೊಗೊಳೋದೇನೋ ತೊಗೊತಾ ಇದ್ದೀನಿ. ಸೊ ಇದು ಬಂದು ಡ್ರೆಸ್ಸು, ಇದನ್ನು ಹೋಗುವಾಗ ವೇರ್ ಮಾಡೋಣ ಅಂಥೇಳಿ ಈ ಡ್ರೆಸ್ ತೊಗೊಂಡಿದ್ದೀನಿ. ಇದನ್ನು ಐರನ್ ಮಾಡಬೇಕು. ಮತ್ತು ಇದನ್ನು ಅಷ್ಟೇ ನಾನು ಆನ್ಲೈನಲ್ಲೇ ಶಾಪ್ ಮಾಡಿದ್ದು. ಸೊ ಪ್ಯಾಕಿಂಗ್ ಆಯಿತು. ಈಗ ನಮ್ಮ ಯಜಮಾನ್ರು ಬಂದರು. ನನ್ನ ಮಗಳು ಒಂದು ವಾರದಿಂದ ಏನಂದರೆ ಅವಳ ಫೇವ್ರೆಟ್ ಕಚೋಡಿ ಬೇಕು ಅಂತ. ಸೊ ನಮ್ಮ ಯಜಮಾನ್ರು ದೇವಸ್ಥಾನಕ್ಕೆ ಹೋಗಿದ್ರು ಯಾರ್ದೋ ಫಂಕ್ಷನ್ಗೆ. ಅಲ್ಲಿ ಅವರು ಗಿಫ್ಟ್ ಕೊಟ್ಟಿದ್ರಲ್ವ ಅದನ್ನು ತೋರಿಸ್ತಾ ಇದ್ದಾರೆ. ಇದು ಗೋಲ್ಡನ್ ಕಲರಲ್ಲಿ ಇದೆಯಲ್ವಾ ಬಟ್ಲಿದು, ಅದನ್ನು ನಾನು ಕೇಳ್ತಾ ಇದ್ದೀನಿ. ಇದು ಗೋಲ್ಡಾ, ಪ್ಯೂರ್ ಗೋಲ್ಡಾ, ಅದು ಇದು ಅಂತ ರೇಗಿಸ್ತಾ ಇದ್ದೀನಿ. ಹಾಗೆ ಅವ್ರ ಪ್ರಸಾದನೂ ತಂದಿದ್ರು.
ಇದು ಬುರ್ಗುಂಟೆ ಮತ್ತು ಚಕ್ಲಿ ಮತ್ತು ಒಂದು ಸ್ವೀಟು ಇದು. ಸೊ ಇದು ನೋಡೋಕೆ ಚೆನ್ನಾಗಿದೆ. ದೇವ್ರ ಮನೇಲಿ ಇಟ್ಟು ನೀರು ಹಾಕಿ ಅದರಲ್ಲಿ ಹೂವು ಇಡೋಣ ಅಂದ್ಕೊತಾ ಇದ್ದೀನಿ. ಸೊ ಆ ಥರ ಇಟ್ಟರೆ ಚೆನ್ನಾಗಿರುತ್ತೆ ಅಲ್ವಾ ದೇವ್ರ ಮನೆಯಲ್ಲಿ ಅಂಥೇಳಿ. ಹಾಗೆ ಬರುವಾಗ ಕಚೋಡಿ ತಂದಿದ್ದಾರೆ. ನನ್ನ ಮಗಳು ಒಂದು ವಾರದಿಂದನೇ ಕಚೋಡಿ ಬೇಕು ಅಂತ ನಮ್ಮ ಯಜಮಾನ್ರು ಇವಾಗ ಆಲ್ಮೋಸ್ಟ್ ಕಮ್ಮಿ ಮಾಡಿದ್ದಾರೆ. ಈಚೆ ಕಡೆ ಫುಡ್ಡು ತಂದು ಮಕ್ಕಳು ಕೊಡೋದು, ಮುಂಚೆ ಎಲ್ಲ ತಂದು ಕೊಟ್ಟಿನೇ ಅವರು ಇವಾಗ ಕೇಳೋದು. ಸ್ಟಾಪ್ ಮಾಡಿರೋದಕ್ಕೆ ಕಚೋಡಿ ಬೇಕು, ಪಾನಿಪುರಿ ಬೇಕು, ಸಮೋಸ ಬೇಕು ಅಂತೆಲ್ಲ ಕೇಳ್ತಾರೆ. ಸೊ ಇವಾಗಂತೂ ಆಚೆ ಕಡೆ ಏನು ತಿನ್ನೋಕ್ಕೂ ಭಯನೇ. ಯಾವುದು ಎಣ್ಣೆಲಿ ಮಾಡಿರ್ತಾರೋ ಹೆಂಗೆ ಮಾಡಿರ್ತಾರೋ ಅನ್ನೋದನ್ನು ಪ್ರತಿದಿನ ನ್ಯೂಸಲ್ಲಿ ಇಲ್ಲಿ ಹಾಗಾಯಿತು ಹೀಗಾಯಿತು, ಇದ್ರಲ್ಲಿ ಹಂಗಿದೆ, ಈ ಕಲರ್ ಇದೆ ಅಂತ ಹೇಳ್ತಾನೆ ಇರ್ತಾರೆ. ಹಾಗಾಗಿ ಇವಾಗೆಲ್ಲ ಕಮ್ಮಿ ಮಾಡಿಬಿಟ್ಟಿದ್ದೀರಿ. ಸೊ ಹೇಗಿದ್ರೆ ಊರಿಗೆ ಹೋಗ್ತಾ ಇದ್ರಲ್ವ, ತುಂಬ ದಿನವೇ ಆಯಿತು ಮನೆಗೆ ತಂದು ಅಂತೇಳಿ ನಮ್ಮ ಯಜಮಾನ್ರು ಬರೋವಾಗ ನನ್ನ ಮಗಳು ಫೇವ್ರೆಟ್ ಕಚೋಡಿ ಮತ್ತು ಸಮೋಸ ತಂದಿದ್ರು, ಆಲೂಗಡ್ಡೆ ಸಮೋಸ. ಇವಾಗ ಮಕ್ಕಳಿಗೆ ಮತ್ತು ನಾನು ನಮ್ಮ ಯಜಮಾನ್ರು ಎಲ್ಲರೂ ತಿಂತಾಯಿದ್ದೀರಿ. ಸೊ ಇದನ್ನು ತಿಂದು ಆಮೇಲೆ ಮತ್ತೆ ನೈಟಿಗೆ ಅಡುಗೆ ಮಾಡಬೇಕು. ಇವತ್ತು ಅಡುಗೆ ಬಂದು ಇದೆಲ್ಲ ತಿಂದ್ರಲ್ವ ಹೊಟ್ಟೆ ಲೋಡ್ ಆಯಿತು. ಹಾಗಾಗಿ ಏನಾದರೂ ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ರೆಸಿಪಿ ಏನಾದರೂ ಮಾಡ್ಕೊಳ್ಳೋಣ ಅಂಥೇಳಿ ಅದನ್ನು ನನ್ನ ಮಗಳೇ ನನಗೆ ಶಾವಿಗೆ ಉಪ್ಪಿಟ್ಟು ಬೇಕು, ತುಂಬ ದಿನ ಆಯಿತು. ಅಂದರೆ ಅದೆಲ್ಲ ನಾನು ಅವ್ರು ಸ್ಕೂಲ್ಗೆ ಹೋಗ್ತಾ ಇದ್ದರೆ ಟಿಫನ್ಗೆಲ್ಲ ಮಾಡ್ತೀನಿ. ಇವಾಗಂತೂ ಸ್ಕೂಲ್ ಹಾಲಿಡೇ ಅಲ್ವಾ, ಹಂಗಾಗಿ ಇವಾಗ ಬ್ರೇಕ್ಫಾಸ್ಟ್ ಮಾಡೋದು ನಿಲ್ಲಿಸ್ಬಿಟ್ಟು ಬೆಳಗ್ಗೆನೇ ಸಾಂಬಾರು, ಮುದ್ದೆ, ಅನ್ನ ಈ ಥರ ಮಾಡ್ಕೊತಾ ಇದ್ದೀನಿ. ಸೊ ಹಂಗಾಗಿ ನನಗೆ ಶಾವಿಗೆ ಉಪ್ಪಿಟ್ಟು ಬೇಕು ಮಾಡಿಕೊಡು ಅಂತ ನನ್ನ ಮಗಳೇ ಹೇಳಿದ್ಲು. ಅದಕ್ಕೆ ನಮ್ಮ ಯಜಮಾನ್ರು ಸರಿ ಅದೇ ಮಾಡಿಬಿಡು, ಒಂದು ಸ್ವಲ್ಪ ಮಾಡು, ಅದನ್ನೇ ತಿಂದು ಮಲ್ಕೊಳ್ಳೋಣ ಅಂತ ಹೇಳಿದ್ರು. ಹಾಗಾಗಿ ಇವಾಗ ರೆಸಿಪಿನೂ ಶೇರ್ ಮಾಡ್ಕೊತೀನಿ. ಉದ್ರಾಗ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ, ಓಕೆನಾ? ಬನ್ನಿ ಇವಾಗ ಹೇಗೆ ಮಾಡೋದು ನೋಡೋಣ. ಈಗ ಬಂದು ನಾನು ಶಾವಿಗೆನ ಹುರ್ಕೊತಾ ಇದ್ದೀನಿ. ಕೆಲವೊಂದು ಶಾವಿಗೆ ಬಂದು ರೋಸ್ಟ್ ಆಗಿಯೇ ಬಂದಿರುತ್ತೆ. ನಾನು ತೊಗೊಂಡಿರೋ ಶಾವಿಗೆ ಬಂದು ಈಗ ಅದು ರೋಸ್ಟ್ ಆಗಿಲ್ಲ. ಹಾಗಾಗಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಂಡ್ರೆ ಆವಾಗೇ ಟೇಸ್ಟ್ ಇರೋದು. ಇದು ಚೆನ್ನಾಗಿ ಹುರ್ಕೊಂಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಅಂಟಂಟು, ಅಂದರೆ ಒಂದಕ್ಕೊಂದು ಅಂಟಂಟಾಗಿ ಮುದ್ದೆ ಥರ ಆಗುತ್ತೆ. ಹಾಗಾಗಿ ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಬ್ರೌನ್ ಕಲರ್ ಬರುತ್ತಲ್ವಾ, ಅಲ್ಲಿ ಗಂಟ ಮೀಡಿಯಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಇವಾಗ ಇದಕ್ಕೆ ಬೇಕಾಗಿರೋದು ಏನಂದರೆ ಈರುಳ್ಳಿ ಮತ್ತು ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಇಷ್ಟನ್ನು ನಾವು ಸಣ್ಣದಾಗಿ ಕಟ್ ಮಾಡ್ಕೊಬೇಕಾಗುತ್ತೆ. ಕೆಲವೊಂದು ಸತಿ ನಾನು ಈರುಳ್ಳಿನ ಉದ್ದವಾಗೂ ಕಟ್ ಮಾಡ್ಕೊತೀನಿ, ಕೆಲವೊಂದು ಸತಿ ಸಣ್ಣದಾಗೂ ಕಟ್ ಮಾಡ್ಕೊತೀನಿ. ನಿಮಗೆ ಯಾವ ಥರ ಕಟ್ ಮಾಡಬೇಕು ಅನಿಸುತ್ತೋ ಆ ಥರ ಕಟ್ ಮಾಡ್ಕೊಳ್ಳಿ. ಇವಾಗ ನಾನು ಸದ್ಯಕ್ಕೆ 2 ಈರುಳ್ಳಿ ತೊಗೊಂಡಿದ್ದೀನಿ. ಅದರಲ್ಲಿ 2 ನಾನು ಯೂಸ್ ಮಾಡಿಲ್ಲ, ಒಂದು ದೊಡ್ಡ ಈರುಳ್ಳಿ ಮಾತ್ರ ಯೂಸ್ ಮಾಡಿಕೊಂಡೆ, ಇನ್ನೊಂದು ಮತ್ತೆ ಎತ್ತಿಟ್ಬಿಟ್ಟೆ ನಾನು, ಸಾಕು ಅನ್ನಿಸ್ತು. ಸೊ ಇವಾಗ ಇದನ್ನೆಲ್ಲ ಕಟ್ ಮಾಡ್ಕೊಂಡು ಬರ್ತೀನಿ. ಯಾವಾಗೂ ಅಷ್ಟೇ ನಾವು ಶಾವಿಗೆ ಉಪ್ಪಿಟ್ಟು ಇಲ್ಲಾಂದರೆ ಶಾವಿಗೆ ಬಾತ್ ಮಾಡ್ತೀರಿ ಅಂದರೆ ಇದಕ್ಕೆ ಒಂದು ಸ್ವಲ್ಪ ನೀರು ಕಮ್ಮಿಯಾಗಿಟ್ಟು ಮೀಡಿಯಮಲ್ಲಿ ಸ್ಟವ್ನ ಆನ್ ಮಾಡಿಕೊಂಡು ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿರುತ್ತೆ. ನೋಡ್ತಾ ಇದ್ದೀರಲ್ಲ, ಇವಾಗ ಈ ಥರ ಬ್ರೌನ್ ಕಲರ್ ಆಗಿ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಇವಾಗ ನೋಡಿ ನಾನು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಟೊಮೊಟೊ, ಕರಿಬೇವಿನ ಸೊಪ್ಪು ಎಲ್ಲನೂ ಕಟ್ ಮಾಡಿ ತೊಗೊಂಡಿದ್ದೀನಿ. ಇವಾಗ ಸ್ಟವ್ ಅನ್ಸ್ಕೊಂಡು ಎಣ್ಣೆ ಹಾಕ್ಕೊಂಡ್ಮೇಲೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ, ಕಡಲೆಬೇಳೆ ಈ 3 ಹಾಕ್ಕೊಂಡು ಇವತ್ತು ಫ್ರೈ ಮಾಡ್ತಾಯಿದ್ದೀರಿ. ನಿಮಗಿನ್ನೂ ಚೆನ್ನಾಗಿ ಫ್ಲೇವರ್ ಬೇಕಂದರೆ ಕಡಲೆ ಬೀಜನೂ ಹಾಕ್ಕೊಬೋದು ಮತ್ತು ಉದ್ದಿನ ಕಾಳು ಹಾಕ್ಕೊಬೋದು, ಇಲ್ಲಾಂದರೆ ಹಸಿ ಬಟಾಣಿ ಇರುತ್ತಲ್ವ ಅದನ್ನು ಕೂಡ ಹಾಕ್ಕೊಬೋದು. ಸೊ ನಾನು ಅವೆಲ್ಲ ಏನೂ ಹಾಕ್ದಿರ ಸಿಂಪಲಾಗಿ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಬಂದು ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಬಂದು. ಯಾಕಂದರೆ ನಮ್ಮ ಮನೇಲಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಈ ನಡುವೆ ಜಾಸ್ತಿ ತಿಂದು ಹೊಟ್ಟೆಗೆ ಉರಿ ಅನಿಸುತ್ತೆ. ಹಂಗಾಗಿ ಸ್ವಲ್ಪ ದಿನ ಒಣಮೆಣಸಿನ್ಕಾಯಿ ಹಾಕಿ ಅಡುಗೆ ಮಾಡೋಣ ಅಂಥೇಳಿ ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಣಮೆಣಸಿನ್ಕಾಯಿ ಹಾಕ್ಕೊಂಡ್ರೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೈತೆ ಅಂದಮೇಲೆ ಆಮೇಲೆ ಟೊಮೊಟೊ ಹಾಕ್ಕೊಂಡು, ಟೊಮೊಟೊ ಸಾಫ್ಟ್ ಆಗೋದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ, ಯಾವಾಗೂ ಅಷ್ಟೇ ಟೊಮೊಟೊನ ಆದಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಹಸೇದೆ ಇದ್ದರೆ ಅದು ತಿನ್ನೋಕ್ಕಷ್ಟು ಚೆನ್ನಾಗಿರಲ್ಲ. ಟೊಮೊಟೊ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಸಾಫ್ಟಾಗಿ
ಚೆನ್ನಾಗಿ ಅದರಲ್ಲಿ ಅದರ ಸಾರಾಂಶ ಎಲ್ಲ ಬಿಡಬೇಕು. ಆವಾಗ ತಿನ್ನುವಾಗ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಟೊಮೊಟೊ ಬೇಯಷ್ಟು ಉಪ್ಪು ಹಾಕ್ತಾ ಇದ್ದಾಳೆ ನನ್ನ ಮಗಳು. ಅವಳು ಅಷ್ಟೇ ಬಂದಿದ್ದಾಳೆ ಅಡುಗೆ ಮಾಡೋದಕ್ಕೆ. ಬೆಳಗ್ಗೆಯಿಂದ ಆಟಾಡಿ ಟಿ ವಿ ನೋಡಿ ಬೋರ್ ಆಗಿದೆ, ಹಂಗಾಗಿ ನಾನು ಅಡುಗೆ ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ ಅಂತೇಳಿ ಬಂದಿದ್ದಾಳೆ. ಸರಿ ಬಾ ಅಂತೇಳಿ ಅವಳ ಜೊತೆ ಮಾತಾಡಿಕೊಂಡು ಏನೇನು ಹಾಕಬೇಕು, ಯಾವ ಥರ ಹಾಕಬೇಕು ಅನ್ನೋದನ್ನೆಲ್ಲ ಹೇಳ್ಕೊಡ್ತಾ ಇದ್ದೀನಿ. ಇಬ್ಬರು ಅಮ್ಮ ಮಗಳು ಸೇರಿ ಇವತ್ತು ಒಂದೊಳ್ಳೆ ಟೇಸ್ಟಿಯಾಗಿ ಶಾವಿಗೆ ಬಾತ್ ಮಾಡ್ತಾಯಿದ್ದೀವಿ. ಸೊ ಇವಾಗ ನೋಡಿ ಎಲ್ಲನೂ ಹಾಕಿದ್ದೀವಿ, ಕೊತ್ತಂಬರಿ ಸೊಪ್ಪು ಮತ್ತು ಟೊಮೊಟೊ, ಕರಿಬೇವಿನ ಸೊಪ್ಪು, ಈರುಳ್ಳಿ ಎಲ್ಲನೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಶಾವಿಗೆ ಎಷ್ಟು ತೊಗೊಂಡಿದ್ದೀರೋ ಅಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿ ಬಂದಮೇಲೆ ಇವಾಗ ಶಾವಿಗೆ ಹಾಕ್ಕೊತಾ ಇದ್ದೀವಿ. ಶಾವಿಗೆ ನಿಮಗೆ ಮೆಜರ್ಮೆಂಟ್ ಯಾವ ಥರ ತಿಳ್ಕೊಬೇಕು ಅಂದರೆ, ಶಾವಿಗೆ ಯಾವತ್ತೂ ಅಷ್ಟೇ ನೀರಿಗಿನ ಮೇಲೆ ಇರಬಾರ್ದು. ನೀರು ಮತ್ತು ಶಾವಿಗೆ ಎರಡು ಸಮಾನ ಪ್ರಮಾಣದಲ್ಲಿದ್ದರೆ ಉದ್ರುದ್ರವಾಗಿ ಬಂದಿರುತ್ತೆ. ಸೊ ಇವಾಗ ನೋಡಿ ನಾನು ಮೀಡಿಯಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಉದ್ರುದ್ರವಾಗಿ ಬಂದಿದೆ ಅಂತ. ಇನ್ನೊಂದು 2 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಾಯ್ಲ್ ಮಾಡ್ಕೊತೀನಿ. ಆವಾಗ ಪರ್ಫೆಕ್ಟಾಗಿ ಶಾವಿಗೆ ಬಾತ್ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿತ್ತು. ಆಮೇಲೆ ಶಾವಿಗೆ ಬಾತ್ ಮಾಡುವಾಗ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಆವಾಗ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಅಂಟಂಟಿರಲ್ಲ, ಉದ್ರುದ್ರವಾಗಿರುತ್ತೆ. ಸೊ ಇವಾಗ ನೋಡಿ ಫೈನಲಿ ನಮ್ಮ ಮನೇಲಿ ನೈಟ್ ಡಿನ್ನರ್ ಬಂದು ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು. ತುಂಬಾ ಟೇಸ್ಟಾಗಿತ್ತು. ಇನ್ನೂ ಯಾರಿಗೆಲ್ಲ ಶಾವಿಗೆ ಉಪ್ಪಿಟ್ಟು ಮಾಡೋಕ್ಕೆ ಬರಲ್ಲ, ಈ ರೆಸಿಪಿ ಮಾಡೇ ಇಲ್ಲ ಅನ್ನೋರು ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೂ ಇಷ್ಟ ಆಗುತ್ತೆ ಈ ರೆಸಿಪಿ ಬಂದು. ಸೊ ಈ ವಿಡಿಯೋ ಇದರೊಂದಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ವಿಡಿಯೋ ಬಂದು ತುಂಬ ಲಾಂಗ್ ಆಯಿತು, ಮತ್ತು ಊರಿಗೆ ಹೋಗಿದ್ದು ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.